ಇನ್ನು ಕೆಲವರು ಮಾತಿಗೊಮ್ಮೆ ಲೆಕ್ಕ ಹಾಕಂತಿರ್ತಾರೆ. ಮೊನ್ನೆ ಭೇಟಿಯಾಗಿದ್ದ ಪ್ರಣೇಶ ಏನು ನಮ್ಮ ಕ್ಲಾಸ್ಮೇಟ್ ಪ್ರೇಮ ಗೊತ್ತಾನ? ಏನು ಸತ್ಲ ನಂದೆ ಇಲ್ಲ, ಚಿತ್ರದುರ್ಗ ಬಸ್ ಸ್ಟ್ಯಾಂಡ್ ಭೇಟಿಯಾಗಿದ್ಲು. ಹೆಂಗಾಗ್ಯಾಳು ಮಾರಾಯ. ಈಗ ಬಸ್ ಸ್ಟ್ಯಾಂಡ್ ಭೇಟಿಗಳ ಪ್ರೇಮ ಮದುವೆ ಆಗಿತ್ತಂತ, 2 ಮಕ್ಕಳಾಗ್ಯವ. ಹೆಂಗಾಗ್ಯಾಳು ಮಾರಾಯ, ಹಿಂಗಾಗ್ಯಾಳ. ಅಲ್ಲ, ಓದು ಮುಂದೆ ಹಿಂಗಿದ್ದಕ್ಕಿ ಮದುವೆ ಆಗಿಂದ ಹಿಂಗಾಗ್ಯಾಳಂದ್ರ ಲೆಕ್ಕ ಹಾಕು. ಏನ್ ಲೆಕ್ಕ ಹಾಕ್ಬೇಕು ನಾನು? ಸುಮ್ಮನೆ ಹೌದ್ರ? ಇನ್ನು ಕೆಲವರು ಯೋಚನೆ ಮಾಡಂತಿರ್ತಾರೆ. ಮೊನ್ನೆ ಬಂದ ಪ್ರಣೇಶ ಏನು ನಮ್ಮ ಅಪ್ಪಗೆ ನಾವು 9 ಜನ ಮಕ್ಕಳು, ಯೋಚನೆ ಮಾಡಂದ. ಉತ್ಸೋಳ ಮಗನೇ, ನಿಮ್ಮ ಅಪ್ಪಗೆ 9 ಜನ ಮಕ್ಕಳು, ನಾನೇ ಯಾಕೆ ಯೋಚನೆ ಮಾಡ್ಬೇಕಲ್ಲೇ? ನಿಮ್ಮ ಅಪ್ಪನ ಮಾಡಿಲ್ಲ, ಅವ ಮಾಡ್ಬೇಕಾಗಿತ್ತು. ನನ್ನ ಮಾಡಂತೀಯ ನೀನು? ಹೌದ್ರಾ? ಸುಮ್ಮನೆ ಲೆಕ್ಕ ಹಾಕು, ಯೋಚನೆ ಮಾಡು. ಇನ್ನು ಕೆಲವ್ರು ನೋಡ್ಬೇಕ್ರಿ ನೀವು, ತಗಳಿ ಅಂತಿರ್ತಾರೆ. ನಾನು ಈ ಏರಿಯಾದಲ್ಲಿ ಬಂದು ಸೈಟ್ ಕೊಂಡಾಗಿದ್ದು ಏನೂ ಬೆಲೆ ಇರಲಿಲ್ಲ. ಈಗ ನನ್ನ ಮಕ್ಕಳನ್ನೇ ತಗೊಳ್ಳಿ, ಇವನ ಮಕ್ಕಳು ನಾವ್ಯಾಕೆ ತಗೋಬೇಕ್ರಿ? ಸುಮ್ಮನೆ ಅದೊಂದು ಮಾತಿಗೆ ಅರ್ಥನಿಲ್ಲ, ಸುಮ್ಮನೆ ಆಡೋದು. ಸರ್, ಪ್ರಾಣೇಶ್ ಹೇಳೋದು ಕರೆಕ್ಟು. ಹೆಣ್ಮಕ್ಳೆಲ್ಲ TV ಮುಂದೆ ಕೂರ್ತಾರೆ, ಇದು ಒಪ್ಪತಕ್ಕ ಮತ್ತೆ. ಈಗ ನಾನು ಹೇಳ್ತೀನೇ ತಗೊಳ್ಳಿ, ಇವನು ಹೇಳ್ತೀನಿ, ನಾವ್ಯಾಕೆ ತಗೋಬೇಕ್ರಿ? ಇದು ಬೇಕ್ರಿ. ಕೆಲವ್ರು ಇಟ್ಕೊಳ್ಳಿ ಅಂತಿರ್ತಾರೆ. ಈಗ ನಾನು ನಿಮ್ಮ ಹತ್ರ ಬಂದೆ ಅಂತ ಇಟ್ಕೊಳ್ಳಿ, ಈಗ ನಾನು ಹೇಳ್ತೀನಿ ಇಟ್ಕೊಳ್ಳಿ, ನೀವು ಬೇಡಲೆಯಪ್ಪ ಅನ್ನ ಮಾತಿನ ವರಸೆ ಗಮನಿಸಿ. ಹೌದಾ? ತಗೊಳ್ಳಿ, ಲೆಕ್ಕ ಹಾಕಿ, ಯೋಚನೆ ಮಾಡಿ. ಸಹಜವಾದಂಥ ಆಡು ವಾಕ್ಯಗಳಲ್ಲಿ ಬರ್ತಕ್ಕಂಥ ಕಂಜಂಕ್ಷನ್ಸ್ ಇವು, ಜೋಡಣೆಯ ವಾಕ್ಯಗಳು ಎಷ್ಟು ಹಾಸ್ಯ ಹುಟ್ಟಿಸ್ತಾವ. ಇನ್ನು ಕೆಲವ್ರು ನೋಡ್ಬೇಕಿತ್ತು ನೀವು ಅಂತ, ಈ ಥರ ನೋಡ್ಬೇಕಿತ್ತು ನೀವು ಅನ್ನೋನು. ನನ್ನ ಗೆಳೆಯ ಇದನ್ನೊಬ್ಬ, 1 ವಾರದಿಂದ ಅವನು ಕಾಣಿಸ್ಲಿಲ್ಲ. ಸಿಕ್ಕ ರಸ್ತೆಯಲ್ಲಿ, ಏನೋ 1 ವಾರದಿಂದ ಕಾಣ್ತಿಲ್ಲ. ಹಾಸಿಗೆ ಹಿಡಿದಿದ್ದೆ ಪ್ರಾಣೇಶ, ಹಾಸಿಗೆ ಹಿಡಿದಿದ್ಯಾ? ಯಾಕೆ, ಏನಾಗಿತ್ತು? ಬೇದಿ. ದಿವಸಕ್ಕೆ 20 ಸಾರಿ ಹೋಗಿದ್ದೀನಿ. ಅದೇನು ಬೇದಿ ಅಂತೀಯ? ನೋಡ್ಬೇಕಿತ್ತು ನೀವು. ಈ ಬೋಳಿ ಮಗನ ಬೇದಿ ನಾನ್ಯಾಕೆ ನೋಡ್ಬೇಕ್ರೆ?